90ನೇ ಶ್ಲೋಕ. ಇದು ಪ್ರಾಯ 11ನೇ ಭಾಗ. ತದೇವಂ 6ನೇ ಭಾಗ ಅಲ್ಲಿ 6 ಅಂತಿದೆ. ಅಲ್ಲಿಂದ ತದೇವಂ ವಕ್ಷಮಾಣಾಯಾಂ ಭಗವತ್ ಭಕ್ತೋ ಅತ್ರೋಕ್ತಾಯಾಂ ಭಕ್ತಭಕ್ತೌ ಚ ಇತ್ತಂ ಭಾವ ಅಭಿಧಾಯ ತಜ್ಞಾಪಿಕಾಯಾಂ ಪೂಜಾದಿರೂಪಾಯಾಂ ಸೇವಾಯಾಮಪಿ ಅಪಿ ಇತಿ ವಾ ಅಭಿಧತ್ತೆ ಅನುರುತ್ಯ ಚ ಅಮಾಯಯ ಏವ ಹರಿಃ ತುಷ್ಯೇತ್ ಅಮಾಯತ್ವಂ ಪೂರ್ವವತು ಏವ ಅವಧೇಯಂ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಅಲ್ಲಿ ಈ ಶ್ಲೋಕಕ್ಕೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮುಂದೆ ಭಕ್ತಿಯ ಬಗ್ಗೆ ನಿರೂಪಣೆಯನ್ನ ಮಾಡ್ತಾರೆ. ಅದನ್ನ ಹೇಳುವಂಥದ್ದಲ್ಲಿ ನೋಡಿ, ವಕ್ಷಮಾಣಾಯಾಂ ಭಗವದ್ಭಕ್ತೌ ಮುಂದೆ ಹೇಳುವಂಥದ್ದು ಭಗವದ್ಭಕ್ತಿಯ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ ಮುಂದಿನ ಪ್ರಕರಣಗಳಲ್ಲಿ. ಅಲ್ಲಿ ಭಕ್ತ ಭಕ್ತೌ ಚ ಇತ್ತಂ ಭಾವ ಅಭಿದಾಯ ನೋಡಿ, ಮುಂದೆ ಭಗವಂತನಲ್ಲಿ ಭಕ್ತಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳೋದು. ಅದು ಹೇಳ್ಬೇಕಾದ್ರೆ ಭಕ್ತ ಭಕ್ತಿ ಅಂದ್ರೆ ಭಗವಂತನ ಭಕ್ತರು ಅಂತ ಯಾರಿದ್ದಾರೋ ಅವರಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳಿ. ಅಭಿದಾಯ ಅಂದ್ರೆ ಹೇಳಿ, ಭಕ್ತ ಭಕ್ತಿ ಭಗವಂತನ ಭಕ್ತರು ಅಂತ ಯಾರಿದ್ದಾರೋ ಅವರಲ್ಲಿ ಮಾಡಬೇಕಾಗಿರತಕ್ಕಂಥ ಭಕ್ತಿಯ ಬಗ್ಗೆಯೂ ಕೂಡ ಇತ್ತಂ ಭಾವಂ ಅಭಿಧಾಯ ಈ ರೀತಿಯಾಗಿ ಭಗವಂತನ ಭಕ್ತರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳಿ, ತಜ್ಞಾಪಿಕಾಯಾಂ ಪೂಜಾದಿ ರೂಪಾಯಾಂ ಅಂದ್ರೆ ಭಗವಂತನಲ್ಲಿ ಭಕ್ತಿ ಮತ್ತು ಭಗವದ್ ಭಕ್ತರಲ್ಲಿ ಭಕ್ತಿ ಎರಡಕ್ಕೂ ಕೂಡ ಸಾಧನೆ ಏನು ಅಥವಾ ಭಕ್ತಿ ಮಾಡೋದಂದ್ರೆ ಏನು? ಪೂಜಾದಿಗಳನ್ನ ಮಾಡುವಂಥದ್ದು, ದೇವತೆಗಳನ್ನಾದ್ರೆ ಪೂಜೆ ಮಾಡೋದು, ಇನ್ನು ಗುರು ಹಿರಿಯರು ಅಂತಾದ್ರೆ ಅವರ ಸೇವೆಯನ್ನ ಮಾಡುವಂಥದ್ದು, ಸೇವಾಯಾಮಪಿ ಇತಿವಾ ಅಭಿದತ್ತೆ ಹೀಗೆ ಹೇಳಿ ಅನುವೃತ್ಯ ಚ ಅಮಾಯ ಏವ ಹರಿ ತುಷ್ಯೇತ ಅದನ್ನ ಹೇಳಿದಂದ್ರೆ ಆ ಪೂಜೆ ಅಥವಾ ಸೇವೆ ಇತ್ಯಾದಿಗಳೇನೇ ಮಾಡ್ಲಿ, ಭಗವಂತನದ್ದು, ಭಗವಂತನ ಪರಿವಾರವಾದಂಥ ದೇವತೆಗಳದ್ದು ಮತ್ತು ಭಗವಂತನ ಭಕ್ತರಾದಂಥ ಹರಿಗುರುಗಳದ್ದು ಯಾವುದೇ ರೀತಿಯಾದ ಆರಾಧನೆ ಮಾಡಿದ್ರು ಕೂಡ ಏನಾಗಿರ್ಬೇಕು? ಪೂಜೆ ಇರಬಹುದು, ಸೇವೆ ಇರಬಹುದು. ಅಮಾಯಯ ಇವ ಹರಿ ತುಷ್ಯೇತ ಮಾಯಾ ಇರಬಾರ್ದು, ಕಪಟ ಎಂಬುದು ಇರಬಾರ್ದು. ಕಪಟ ರಹಿತವಾಗಿರುವಂತಹ ಒಂದು ಭಕ್ತಿ ಪೂಜೆ, ಇದರಿಂದನೇ ಭಗವಂತ ಸಂತುಷ್ಟನಾಗ್ತಾನೆ. ಅಮಾಯ ಅನರುತ್ಯ ಏವ ಹರಿ ತುಷ್ಯೇತ ಅಮಾಯತ್ವಂ ಚ ಪೂರ್ವವದೇವ ಅವದೇವ. ಅಮಾಯತ್ವ ಅಂದ್ರೆ ಏನು? ಅಮಾಯತ್ವ ಅಂತ ಹೇಳಿದ್ರೆ ಮಾಯಾ ಅಂದ್ರೆ ಕಪಟ ಅಥವಾ ಮೋಸ ಮಾಡುವ ದೃಷ್ಟಿಯಿಂದಾಗಿ ನಾವು ಭಕ್ತಿ ಮಾಡುವಂಥದ್ದಲ್ಲ, ನಿಷ್ಕಲ್ಮಶವಾದ ಭಾವನೆಯಿಂದಾಗಿ ಮತ್ತು ಭಗವಂತನೇ ಸರ್ವೋತ್ತಮ ಎಂಬ ಭಾವನೆಯನ್ನು ಹೊಂದಿರಬೇಕು ಇಲ್ಲಿ ಹೇಳಿದ್ದಾರೆ. ಮತ್ತು ಭಗವಂತನ ಭಕ್ತವರ್ಗ ದೇವತೆಗಳು ಮತ್ತು ಮನುಷ್ಯರಂತಾರಿದ್ದಾರೋ ಅವರಲ್ಲಿ ನಾವು ಭಕ್ತಿಯನ್ನು, ಪೂಜೆಯನ್ನು, ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ತಾರತಮ್ಯಕ್ಕನುಗುಣವಾಗಿ ಏನು ಮಾಡಬೇಕು? ಅವರಲ್ಲಿ ಆದರ ಆತಿಥ್ಯಗಳನ್ನು ತೋರಬೇಕು ಅನ್ನೋದನ್ನ ಹಿಂದೆ ಹೇಳಿದ್ದು. ಅದನ್ನು ಇಲ್ಲಿಗೆ ಹಿಂದೆ ಹೇಳಿದ್ದಂತೆ ನೆನಪು ಮಾಡಿಕೊಳ್ಳಬೇಕು ಅಂತ ಒಂದು. ಅಥವಾ ಅಂತ ಮತ್ತಿನ್ನೊಂದು ಹೇಳ್ತಾರೆ, ಒಳ್ಳೆಯದು. ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಆದರ ರೂಪ ಭಕ್ತಿಂ ಪ್ರದರ್ಶ್ಯ. ಅಂದ್ರೆ ಆತ್ಮ ಅಂದ್ರೆ ತಾನು, ತನ್ನ ದೇಹ, ತನ್ನ ಮನಸ್ಸು, ತನ್ನ ಇಂದ್ರಿಯ, ಇದುಗಳು ಆತ್ಮ. ಇನ್ನು ಆತ್ಮೀಯ ತನಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯಕ್ತಿಗಳು, ವಸ್ತುಗಳು, ಇದೆಲ್ಲದಕ್ಕೆ ಸಮಸ್ತ ವಸ್ತುಭ್ಯ ಇದೆಲ್ಲದಕ್ಕಿಂತಲೂ ಕೂಡ ಅನೇಕ ಪಟ್ಟು ಆದರ ರೂಪ. ಅದರಲ್ಲಿ ನಮಗೆ ನಾವು ಭಕ್ತಿ ಮಾಡೋ ದೇವರಲ್ಲಿ ಹೇಗೆ ಅಂದ್ರೆ ನಾವು ನಮ್ಮನ್ನೆಷ್ಟು ಇಷ್ಟಪಡ್ತೀವೋ ಕಟ್ಟಾಯ್ತು ಆಚಾರ್ಯ, ಬ್ರೇಕ್ ಆಯ್ತು. ಹೀಗೆ ಅಮಾಯಯ ಭಕ್ತ್ಯ ಅನೇಕ ಗುಣಾಧಿಕ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅನೇಕ ಪಟ್ಟು ಅಂತ ಅರ್ಥ. ಅನೇಕ ಪಟ್ಟು ಆದರ ರೂಪಾಂ ಭಕ್ತಿಂ ಪ್ರದರ್ಶ್ಯ ಆದರ ರೂಪದಲ್ಲಿ ಇರತಕ್ಕಂಥ ಭಕ್ತಿಯನ್ನು ತೋರಿಸಿ, ತತ್ರ ಯೇ ದೋಷಾಹ ತೇ ಸರ್ವೇಪಿ ಅಲ್ಲೆಲ್ಲ ಏನೇನು ದೋಷಗಳಿದ್ದಾವೋ ಅಂದ್ರೆ ನಾವು ಭಕ್ತಿ ಮಾಡತಕ್ಕಂಥ ಸಂದರ್ಭದಲ್ಲಿ ದೋಷಗಳಿರಬಾರದು ಅಂತ ಹೇಳಿದ್ರು. ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಇರಬಾರ್ದು. ಸರ್ವೇಪಿ ಭಕ್ತಿಯ ವಿಶಿಷ್ಟ ಪುರುಷಾರ್ಥಂ ಇಚ್ಛತಾ ಪುರುಷೇಣ ತ್ಯಾಜ್ಯಾಹ ಏವ. ಹಾಗಾಗಿ ಯಾರು ವಿಶಿಷ್ಟ ಪುರುಷಾರ್ಥವನ್ನು ಬಯಸ್ತಾರೋ, ವಿಶಿಷ್ಟ ಪುರುಷಾರ್ಥಗಳು ಅಂತ ಹೇಳಿದ್ರೆ
ಮೋಕ್ಷದಲ್ಲಿ ಅಧಿಕ ಸುಖವನ್ನು ಕೊಡತಕ್ಕಂಥ ಪುರುಷಾರ್ಥ. ಅದನ್ನ ಯಾರು ಬಯಸ್ತಾರೋ ಆ ಮೋಕ್ಷದಲ್ಲಿ ಅಧಿಕ ಪುರುಷಾರ್ಥವನ್ನ ಬಯಸ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ರೀತಿಯಾಗಿರುವಂತ ದೋಷವನ್ನ ಬಿಟ್ಟು ಏನು ಮಾಡಬೇಕು? ಭಗವಂತನ ಸೇವೆಯನ್ನ ಮಾಡಬೇಕು. ತ್ಯಾಜ್ಯ ಏವ ಅನ್ಯತಾ ಅಭಿಮತ ಪುರುಷಾರ್ಥ ಪ್ರಾಪ್ತ್ಯ ಯೋಗಾತಿತ್ಯಾಶಯೇನ ಅಂದ್ರೆ ಇಲ್ಲದೆ ಹೋದ್ರೆ ಅಭಿಮತವಾದ ಪುರುಷಾರ್ಥ. ಅಭಿಮತ ಪುರುಷಾರ್ಥ ಅಂತ ಹೇಳಿದ್ರೆ ನಮಗೆ ಇಷ್ಟವಾಗಿರ್ತಕ್ಕಂಥ ಪುರುಷಾರ್ಥ ಅದು ದೊರೆಯದೇ ಹೋಗ್ಬೇಕಾದೀತು. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಪುರುಷಾರ್ಥ ದೊರಿಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡಬೇಕು ಎನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದು. ಅಮಾಯಯ ಏವ ಅಮಾಯ ಅನುವೃತ್ಯ ಏವ ಹರಿಹಿ ತುಷ್ಯೇತ್ ಅಂತ. ಇಲ್ಲಿ ಮಾಯಾ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ಇತ್ಯಾದಾವಿವ ಪ್ರತಿಬಂಧಕ ಶಕ್ತಿಮತ್ ಪರಹ. ಅಂದ್ರೆ ಮಾಯಾ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಒಟ್ಟು ಮೋಕ್ಷ ಸಿಗಬೇಕು ಅಥವಾ ವಿಶಿಷ್ಟವಾದ ಮೋಕ್ಷ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅನುಗ್ರಹವನ್ನ ಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮೋಕ್ಷ ಸಿಗಬೇಕು. ಅಂತಹ ಮೋಕ್ಷ ಪ್ರಾಪ್ತಿಗೆ ಪ್ರತಿಬಂಧಕವಾದದ್ದು ಅಂತೇನಿದೆಯೋ ಆ ಪ್ರತಿಬಂಧಕವಾದ ಎಲ್ಲಾ ದೋಷಗಳು ಇರಬಾರದು ಅಂತ ಅರ್ಥ. ಅದನ್ನು ಮಾಯಾ ಶಬ್ದದಿಂದ ಕರೆದಿದ್ದು. ಯಾವುದೇ ರೀತಿಯಾಗಿರತಕ್ಕಂತಹ ಪ್ರತಿಬಂಧಕ ಅಡೆತಡೆ ಏನೇ ದೋಷಗಳಿದ್ರು ಕೂಡ ಮುಕ್ತಿ ಇಲ್ಲ. ಹಾಗಾಗಿ ಮುಕ್ತಿಗೆ ಪ್ರತಿಬಂಧಕ ಅಂದ್ರೆ ತಡೆ ಒಡ್ಡೋದು, ಅಡ್ಡವನ್ನು ಉಂಟು ಮಾಡುವಂತ ಯಾವುದೇ ದೋಷಗಳಿದ್ರು ಅದಿರಬಾರದು ಅನ್ನೋ ಅಭಿಪ್ರಾಯ. ಅಲ್ಲಿ ಒಂದು ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಮ್ ಅಂತ ಬರುತ್ತೆ. ಅಲ್ಲೂ ದೇವಮಾಯಾ ಶಬ್ದಕ್ಕೆ ಅರ್ಥ ಏನೋ ಈ ಅಭಿಪ್ರಾಯದಲ್ಲಿ ಪ್ರತಿಬಂಧಕ, ದೇವರ ಅನುಗ್ರಹವನ್ನ ಸಂಪಾದಿಸ್ಲಿಕ್ಕೆ ಅಡೆತಡೆಗಳು ಇರುವಂತ ವ್ಯಕ್ತಿತ್ವ ಇರಬಾರದು ಅಂತ ಅರ್ಥ. ಇತ್ಯಾದಾವಿವ ಪ್ರತಿಬಂಧಕ ಶಕ್ತಿ ಮತ್ಪರಹ, ಪ್ರತಿಬಂಧಕ ಉಳ್ಳದ್ದು ಅಂತ ಅರ್ಥ. ತದ್ರಹಿತಯ ಏವ ಭಕ್ತಿ ಹರಿತುಷ್ಯತಿ. ತದ್ರಹಿತ ಅಂದ್ರೆ ಏನು? ಅಂತಹ ಮಾಯಾ ಇರಬಾರದು, ಕಪಟ ಇರಬಾರದು, ಅದರಿಂದಲೇ ಭಗವಂತ ಸಂತುಷ್ಟನಾಗ್ತಾನೆ. ಯತಃ ತುಷ್ಟಶ್ಚ ಆತ್ಮದೋ ಭವತಿ ಅನ್ಯತಾ. ಹೀಗೆ ನಾವಂತ ಭಕ್ತಿಯನ್ನ ಮಾಡೋದರಿಂದಾಗಿ ಭಗವಂತ ಏನಾಗ್ತಾನೆ? ಸಂತೃಪ್ತನಾಗ್ತಾನೆ. ಇಲ್ದೇವರು ಸಂತೃಪ್ತನ ಆಗೋದಿಲ್ಲ. ತತಃ ವಿಶಿಷ್ಟ ಪುರುಷಾರ್ಥಿನ ತೇ ದೋಷಾ ತ್ಯಾಜ್ಯಾ ಏವ ಇತಿ ಭಾವಃ. ಹಾಗಾಗಿ ಅಂತಹ ದೋಷವನ್ನ ಬಿಡ್ಲೇಬೇಕು ಅನ್ನೋದು ಅದರ ಅಭಿಪ್ರಾಯ. ಯದತ್ರ ಭಕ್ತವ್ಯಂ ತದ್ ಉತ್ತರತ್ರ ಭಕ್ಷ್ಯತೆ. ಹಾಗಾಗಿ ವಿಶಿಷ್ಟವಾದ ಪುರುಷಾರ್ಥ ಬೇಕು ಅಂತ ಆದ್ರೆ ದೋಷಗಳನ್ನೆಲ್ಲವನ್ನು ಕೂಡ ಬಿಡಬೇಕು. ಇನ್ನೂ ವಿಚಾರಗಳು ಏನಿದ್ದಾವೋ ಅದೆಲ್ಲವನ್ನು ಕೂಡ ಇನ್ನೂ ಬೇಕಷ್ಟೇ, ಅದನ್ನ ಮುಂದೆ ಹೇಳ್ತೀವಿ ಅಂತ ಹೇಳ್ತಾರೆ. ಒಂದು ನಿಮಿಷ. ಅಥವಾ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಇತಿ ಅಭಿಹಿತೆ. ನೋಡಿ, ಭಾಗವತ ಧರ್ಮಗಳನ್ನ ಹೇಳಿ ಅಂತ ಪ್ರಾರ್ಥನೆ, ಭಕ್ತರ ಪ್ರಾರ್ಥನೆ. ಆ ಸಂದರ್ಭದಲ್ಲಿ ಕಥನ್ ತಚ್ಚಿಕ್ಷಣಂ ಕಥಂ, ಭಾಗವತ ಧರ್ಮಗಳನ್ನು ಹೇಳುವಂತ ಕ್ರಮ ಹೇಗೆ? ಇತ್ತಂ ಇತಿ ಭಾವೇನ ಲಕ್ಷಣಂ ತಾವದಾಹ. ಭಾಗವತ ಧರ್ಮಗಳನ್ನ ನಾವು ಪಾಠ ಮಾಡೋದು ಅದು ತಿಳಿಸ್ಕೊಡೋದು ಹೇಗೆ ಅಂದ್ರೆ ಹೀಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅಮಾಯಿ ಆಯ್ತಿ ಅನುವೃತ್ಯ ಭಾಗವತ ಧರ್ಮಾನುಷ್ಠಾನ ರೂಪಯ ಸೇವಯ ಅಂತಸ್ಥಿತ್ವ ಜ್ಞಾನದಾತ ತತಃ ಏವ ಆತ್ಮನಾಮ ಹರಿಹಿ ಆತ್ಮಾನಮಪಿ ದದಾತಿ ಇತಿ ಆತ್ಮದಃ ತುಷ್ಯೇತಿ ಇತ್ಯನೇನ ಮೋಕ್ಷ ಸಾಧನತ್ವಮೇವ ಭಾಗವತ ಧರ್ಮ ಲಕ್ಷಣಂ. ಅಂದ್ರೆ ಭಾಗವತ ಧರ್ಮಾನುಷ್ಠಾನ ರೂಪಯ ಸೇವಯ, ನೋಡಿ ನಾವು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಬೇಕು, ಆ ಮೂಲಕ ದೇವರ ಸೇವೆಯನ್ನು ಮಾಡಬೇಕು. ಅದು ಮಾಡಬೇಕು ಅಂದ್ರೆ ಅಂತಸ್ಥಿತ್ವ ನಮ್ಮೊಳಗೆ ಇದ್ದು ನಮಗೆ ಜ್ಞಾನವನ್ನು ಕೊಡೋನು, ಅಜ್ಞಾನವನ್ನ ಪರಿಹಾರ ಮಾಡೋನು, ತನ್ಮೂಲಕ ಜ್ಞಾನವನ್ನು ಕೊಡೋನು. ತತಃ ಏವ ಜ್ಞಾನದಾತ ಪರಮಾತ್ಮ, ಆತ್ಮನಾಮ ಹರಿಹಿ. ಆತ್ಮ ಅಂದ್ರೆ ಯಾರು? ಪರಮಾತ್ಮ ಅಂತ ಅರ್ಥ. ಪರಮಾತ್ಮ ನಮಗೆಲ್ಲ ಕೊಡೋನು. ಆತ್ಮಾನಮಪಿ ದದಾತಿ, ಎಷ್ಟರ ಮಟ್ಟಿಗೆ ತನ್ನನ್ನೇ ತಾನು ಭಕ್ತರಿಗೋಸ್ಕರವಾಗಿ ಅರ್ಪಣೆ ಮಾಡ್ಕೊಳ್ತಾನೆ. ಉದಾಹರಣೆಗೆ ಬಲಿಚಕ್ರವರ್ತಿಯ ಪ್ರಕರಣದಲ್ಲಿ ಬಲಿಯನ್ನ ನಿಗ್ರಹ ಮಾಡಿ ಕೊನೆಗೆ ಬಲಿಚಕ್ರವರ್ತಿಯ ದ್ವಾರಪಾಲಕನಾಗೇ ಭಗವಂತ ನಿಂತಲ್ವ, ಹಾಗೆ ಇತಿ ಆತ್ಮದಃ ತುಷ್ಯತಿತ್ಯನೇನ, ಹೀಗೆ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಹೇಳಿದ್ದು. ಮೋಕ್ಷ ಸಾಧನತ್ವಮೇವ ಭಾಗವತ ಧರ್ಮ ಲಕ್ಷಣಂ. ಹಾಗಾದ್ರೆ ಭಾಗವತ ಧರ್ಮ ಅಂದ್ರೆ ಏನು? ಮೋಕ್ಷ ಸಾಧನ. ಭಾಗವತ ಧರ್ಮ ಯಾಕೆ ಬೇಕು?
ಮೋಕ್ಷ ಪಡಿಬೇಕು ಅಂತ ಅಪೇಕ್ಷೆ ಇದ್ರೆ ಭಾಗವತ ಧರ್ಮಗಳು ಬೇಕು ಅಂತ ಅಭಿಪ್ರಾಯ. ತದಪಿನ ಸಾಕ್ಷಾತ್ ಕಿಂತು ಜ್ಞಾನಾದಿ ದ್ವಾರ, ಈ ಭಾಗವತ ಧರ್ಮಗಳೇನು 30 ಅದು ನೇರ ಮೋಕ್ಷಕ್ಕೆ ಕಾರಣ ಅಲ್ಲ. ಯಾಕಂದ್ರೆ ಜ್ಞಾನೇನ ಏವ ಪರಂಪದಂ ಅಂತ, ಜ್ಞಾನದಿಂದಲೇ ಮುಕ್ತಿ ಎಂಬುದು ಸಿಗುವಂಥದ್ದು. ಆದ್ದರಿಂದ ಆ, ಅದು ಜ್ಞಾನವನ್ನ ಕೊಡುತ್ತೆ. ಈ 30 ಭಾಗವತ ಧರ್ಮಗಳನ್ನು ಏನ್ ಹೇಳಿದ್ದಾರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗಿ ಅಂತಃಕರಣ ನಿರ್ಮಲವಾಗತ್ತೆ ಮತ್ತು ತತ್ವಜ್ಞಾನ ಬರುತ್ತೆ. ಹೀಗೆ ಜ್ಞಾನದ ಮೂಲಕ ಜ್ಞಾನ ತಂದು ಕೊಡ್ಲಿಕ್ಕೆ ಭಾಗವತ ಧರ್ಮಗಳ ಅನುಷ್ಠಾನ ಸಹಕಾರಿ. ಜ್ಞಾನ ಬಂತು ಅಂತ ಆದ್ರೆ ಜ್ಞಾನದಿಂದ ಮುಕ್ತಿ ಸಿಗುತ್ತೆ. ಇನ್ನೊಮ್ಮೆ ವಾಕ್ಯ, ಅನುರುತ್ಯ ಭಾಗವತ ಧರ್ಮಾನುಷ್ಠಾನ ರೂಪಯ ಸೇವಯ ಅಂತಸ್ಥಿತ್ವ ಜ್ಞಾನದಾತ ತತಃ ಏವ ಆತ್ಮನಾಮ ಹರಿಹಿ ಆತ್ಮಾನಮಪಿ ದದಾತಿ ಇತ್ಯಾತ್ಮದಃ ತುಷ್ಯೇತ್ ಇತ್ಯನೇನ ಮೋಕ್ಷ ಸಾಧನತ್ವಮೇವ ಭಾಗವತ ಧರ್ಮ ಲಕ್ಷಣಂ. ತದಪಿ ನ ಸಾಕ್ಷಾತ್ ಕಿಂತು ಜ್ಞಾನಾದಿದ್ವಾರ ಇತಿ ಸಪರಿಕರಂ ಲಕ್ಷಣಮಭಿಧಾಯ. ಜ್ಞಾನವನ್ನ ಕೊಡುವ ಮೂಲಕವಾಗಿ ಭಾಗವತ ಧರ್ಮಗಳು ನಮಗೆ ಸಹಕಾರ ಆಗತ್ತೆ. ಹಾಗಾಗಿ ಜ್ಞಾನ ಕೊಡ್ಲಿಕ್ಕೆ ಸಹಕಾರಿಯಾಗಿರತಕ್ಕಂತಹ ಭಾಗವತ ಧರ್ಮಗಳನ್ನ ಅವುಗಳ ಲಕ್ಷಣಗಳನ್ನೆಲ್ಲ ಹೇಳಿ ಅಭಿದಾಯ ಹೇಳಿ ಸಚ 30 ಲಕ್ಷಣ ಯುಕ್ತ. ಎಷ್ಟು ಒಟ್ಟು ಅಂದ್ರೆ 30. ತೇಜ 30 ಪ್ರಭೇದಾಹ ಏತೆ. ಆ 30 ಯಾವುದು ಅನ್ನೋದನ್ನ ಇಷ್ಟೊತ್ತು ಹೇಳಿ ಶೃಂಗಗ್ರಾಹಕಯ ದರ್ಶಯತಿ. ಅದನ್ನ ಶೃಂಗಗ್ರಾಹಕ ಅಂದ್ರೆ ಗುರುತಿಸಿ ಒಂದೊಂದನ್ನ ಪ್ರತ್ಯೇಕವಾಗಿ ಹೇಳುವಂಥದ್ದು. ಸರ್ವತೋ ಮನಸಃ ಅಸಂಗಂ ಆದೌ ಸಂಗಂ ಚ ಸಾಧುಷು ಅಂತ ಒಂದೊಂದೇ ಪ್ರತ್ಯೇಕವಾಗಿ ಹೇಳ್ತಾ ಬಂದದ್ದು. ಶೃಂಗಗ್ರಾಹಕ ಅಂದ್ರೆ ಆ ಅಭಿಪ್ರಾಯ, ಅಂದ್ರೆ ಅದನ್ನ ಒಂದೊಂದನ್ನೇ ಗುರುತಿಸಿ ಹೇಳುವಂಥದ್ದು. ಇದು ಅಂತ ಹೇಳುವಂಥದ್ದು. ಶೃಂಗಗ್ರಾಹಕತೆ ದರ್ಶರವತಃ ಇತಿ ಸರ್ವತೋ ಮನಸ ಅಸಂಗಮೇವ ಲಕ್ಷಣಂ ಶಿಕ್ಷೇತ್ ಏವಂ ಅಗ್ರೇಪಿ ಯೋಜನೀಯಂ. ಹೀಗೆ ನಾವು ಭಾಗವತ ಧರ್ಮಗಳನ್ನ ಉಪದೇಶ ಮಾಡಬೇಕು. ಉಪದೇಶ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ ಇದನ್ನೇ ನಾವು ಹೇಳ್ಕೊಡ್ಬೇಕಾಗಿರತಕ್ಕಂಥದ್ದು. ಸರ್ವತಃ ಮನಸಃ ಅಸಂಗಮೇವ ಲಕ್ಷಣಂ. ಇದನ್ನ ಆ ಸರ್ವತಃ ಮನಸ್ಸ ಅಸಂಗ, ಯಾವುದೇ ಪ್ರಾಕೃತ ವಿಷಯಗಳಲ್ಲಿ ಮನಸ್ಸು ಅದಲ್ಲೇ ಕೂಡಬಾರದು, ಆತರ ಹೇಳ್ಕೊಡುವಂಥದ್ದು. ಸಂಗಂಚ ಸಾಧು, ಸಜ್ಜನ ಸಂಪರ್ಕದಲ್ಲಿ ಮನಸ್ಸಿರಬೇಕು. ಅದು ಹೇಗೆ? ಮತ್ತು ದಯಾ ಮೈತ್ರಿ ಪ್ರಶ್ರಯಂಚ ಭೂತೇಶೋ ಅಧ್ಯಾಯತೋ ಹಿಂದೆ ಬಂತಲ್ಲ, ಅದೆಲ್ಲವನ್ನು ಕೂಡ ಕ್ರಮವಾಗಿ ಹೇಳಿಕೊಡುವಂಥದ್ದು. ಅದೇ ಭಾಗವತ ಧರ್ಮ. ಅದನ್ನ ಅನುಷ್ಠಾನ ಮಾಡುವುದರಿಂದಾಗಿ ಭಕ್ತಿ ಹೆಚ್ಚಾಗತ್ತೆ, ಜ್ಞಾನ ಹೆಚ್ಚಾಗತ್ತೆ ಅನ್ನುವಂಥ ದೊಡ್ಡದರ ಅಭಿಪ್ರಾಯ. ಅರ್ಥ ಆಗಿದೆ? ಶ್ರೀಕೃಷ್ಣ ಅರ್ಪಣ ವಸ್ತು. ಇಷ್ಟಕ್ಕೆ ನಿಲ್ಸ್ಕೊಂಡಿರೋಣ.